ಲೋಕಾಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆಗಳು ನಡೀತಾ ಇವೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿ ಒಳಗಿನ ಸುದ್ದಿ. ಇದೇ ಇದ್ದಿದ್ದು ಇದ್ದಂಗೆ. ನಾನು ಸಬಾ ಹಕೀಂ. ಈಗ ಹೆಡ್ಲೈನ್ಸ್. ಪುತ್ರನಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಡಿಸೋದಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಈ ನಡುವೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ನೀಡ್ತಾರೆ ಎಂಬ ಸುದ್ದಿ ಹೊರಬೀಳ್ತಾ ಇದ್ದಂತೆ ಕೆರಳಿ ಕೆಂಡವಾಗಿರೋ ವಿಶ್ವನಾಥ್ ಬಂಡಾಯ ಕಹಳೆ ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯ ಟಿಕೆಟ್ ಪಡೆಯೋಕೆ ಸ್ವಾಭಿಮಾನಿ ಸಂಸದೆ ಪದೇ ಪದೇ ಹೋಗಿ ಹೈಕಮಾಂಡ್ ಕದ ತಟ್ಟಿ ಬರ್ತಾ ಇದ್ದಾರೆ. ಆದ್ರೆ ಈವರೆಗೂ ಸುಮಲತಾ ರಾಜ್ಯ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪರಿಗಣಿಸಿಲ್ಲ. ಸುಮಲತಾರ ಈ ನಡೆಗೆ ರಾಜ್ಯ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಕರ್ನಾಟಕದಲ್ಲಿ ಈ ಬಾರಿ ಲೋಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಈಗಾಗಲೇ 17 ಮಂದಿ ಹೊಸಬರಿಗೆ ಟಿಕೆಟ್ ನೀಡಿ ಕಣಕ್ಕಿಳಿಸಿದೆ. ಆದರೆ ಮೋದಿ ಅಲೆಯ ಮುಂದೆ ಕಾಂಗ್ರೆಸ್ನ ಈ ಹೊಸ ಪ್ರಯೋಗ ವರ್ಕೌಟ್ ಆಗುತ್ತಾ ಅನ್ನೋದೇ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.